ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಹೇಮಾವತಿ ನಾಲೆಗೆ ನೀರು ಹರಿಸಲು ತ್ವರಿತ ಕ್ರಮ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ. ರೈತರ ಹೋರಾಟದ ಫಲವಾಗಿ ವಿಶ್ವೇಶ್ವರಯ್ಯ ನಾಲೆಗೆ ಕಟ್ಟು ಪದ್ಧತಿಯಡಿ ಈಗಾಗಲೇ ನೀರು ಹರಿಸಲಾಗುತ್ತಿದೆ. ಅದರಂತೆ ಹೇಮಾವತಿ ಜಲಾಶಯದ ಅಚ್ಚುಕಟ್ಟು ವ್ಯಾಪ್ತಿಯ ನಾಲೆಗಳಿಗೆ ನೀರು ಹರಿಸಬೇಕು ಎಂಬುದು ನಮ್ಮ ಆಗ್ರಹವಾಗಿದೆ ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು. ಪಾಂಡವಪುರ ತಾಲೂಕಿನ ಬೇಬಿ ಹಾಗೂ ಆಗನಹಳ್ಳಿ ಕೆರೆ ಹಾಗೂ ಕೋಡಿ ಹಳ್ಳಕ್ಕೆ 3.10 ಕೋಟಿ ರು ವೆಚ್ಚದ ಅನುದಾನದಡಿಯಲ್ಲಿ ರಕ್ಷಣಾ ಗೋಡೆ ಹಾಗೂ ಚೆಕ್ ಡ್ಯಾಂ ನಿರ್ಮಾಣದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸಣ್ಣ ನೀರಾವರಿ ಇಲಾಖೆ, ಹೇಮಾವತಿ ಮತ್ತು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಸಭೆ ಕರೆಯಲಾಗಿದೆ. ಸಭೆಯಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಬರುವ ಎಲ್ಲ ಕೆರೆ ಕಟ್ಟೆಗಳನ್ನು ತುಂಬಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗುವುದು ಎಂದು ತಿಳಿಸಿದರು. ಹೇಮಾವತಿ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಲಭ್ಯತೆ ಇದೆ. ಹೀಗಾಗಿ ಹೇಮಾವತಿ ನಾಲೆಗಳ ಮೂಲಕ ಕ್ಷೇತ್ರದ ಮೇಲುಕೋಟೆ, ಚಿನಕುರಳಿ ಹಾಗೂ ದುದ್ದ ಭಾಗದ ಕೆರೆ ಕಟ್ಟೆಗಳನ್ನು ತುಂಬಿಸಲು ಅಧಿಕಾರಿಗಳ ಜೊತೆ ಚರ್ಚಿಸಲಾಗಿದೆ ಎಂದರು. ರೈತರ ಹಣ ಶೀಘ್ರ ಬಿಡುಗಡೆ. ಪಟ್ಟಣದ ಒಳಚರಂಡಿ ಕಾಮಗಾರಿಗೆ ಜಮೀನು ನೀಡಿದ ರೈತರು ಪರಿಹಾರದ ಬಾಕಿ ಹಣಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಿ ಪುರಸಭೆ ಚರ ಆಸ್ತಿಗಳ ಜಪ್ತಿ ಮಾಡಿಸಿದ್ದಾರೆ. ವಾಸ್ತವವಾಗಿ ರೈತರಿಗೆ ದೊರಕಬೇಕಿರುವ ಪರಿಹಾರದ ಬಾಕಿ ಮೊತ್ತ ಈಗಾಗಲೇ ಸರ್ಕಾರದಿಂದ ಬಿಡುಗಡೆಯಾಗಿದ್ದು, ಈ ಹಣವನ್ನು ಠೇವಣಿ ಇಡಲಾಗಿದೆ. ಸಂಬಂಧಪಟ್ಟ ಇಲಾಖೆ ಅಧೀನ ಕಾರ್ಯದರ್ಶಿಗಳೊಂದಿಗೆ ಚರ್ಚೆ ನಡೆಸಿ ಹಣ ಬಿಡುಗಡೆಗೊಳಿಸಲು ಅಗತ್ಯ ಕ್ರಮ ವಹಿಸಲಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಇದೇ ವೇಳೆ ಶಾಸಕರು ತಾಲೂಕಿನ ಬೇಬಿ ಕೆರೆಗೆ ತೂಗು ನಿರ್ಮಾಣ, ಕಾಲುವೆ ಅಭಿವೃದ್ಧಿ, ಕೋಡಿ ಹಳ್ಳಕ್ಕೆ ರಕ್ಷಣಾ ಗೋಡೆ ಮತ್ತು ಹಾಗನಹಳ್ಳಿ ಪಿಕಪ್ ಕಾಲುವೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಲಾಗಿದ್ದು, ಕಾಮಗಾರಿಯಿಂದ ಈ ಭಾಗದ ರೈತರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಸಣ್ಣ ನೀರಾವರಿ ಇಲಾಖೆಯ 3.10 ಕೋಟಿ ರು ಅನುದಾನದಲ್ಲಿ ಬೇಬಿ ಮತ್ತು ಆಗನಹಳ್ಳಿ ಗ್ರಾಮಗಳ ಅಭಿವೃದ್ಧಿಗೆ ಕ್ರಮ ವಹಿಸಲಾಗಿದೆ. ಈ ಭಾಗದ ರೈತರ ಮನವಿಯಂತೆ ಚೆಕ್ ಡ್ಯಾಂ ಅಭಿವೃದ್ಧಿಪಡಿಸಲಾಗುತ್ತಿದ್ದು, 6 ತಿಂಗಳ ಕಾಲಾವಕಾಶದಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು. ಈ ಹಿಂದೆ ತಾಲೂಕಿನಲ್ಲಿ ನಿರ್ಮಾಣವಾಗಿರುವ ಕೆಲವು ಚೆಕ್ ಡ್ಯಾಂಗಳಿಗೆ ತೆರಳಿ ಗುಣಮಟ್ಟ ಪರಿಶೀಲಿಸಿದಾಗ ತೀರಾ ಕಳಪೆಯಾಗಿರುವುದು ಕಂಡುಬಂದಿದೆ. ಈ ಚೆಕ್ ಡ್ಯಾಂಗಳನ್ನು ನಾವು ಪುನರ್ ನಿರ್ಮಾಣ ಮಾಡಿದ್ದೇವೆ. ಹೀಗಾಗಿ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರಿಗೆ ನಿಗದಿತ ಸಮಯದೊಳಗೆ ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಸೂಚಿಸಲಾಗಿದೆ ಎಂದರು. ಜತೆಗೆ ಕಾಮಗಾರಿ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರರು ಬೇರೆಡೆ ಮಾಡಿರುವ ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿದೆ. ಹೀಗಾಗಿ ಗುತ್ತಿಗೆದಾರರು ಉತ್ತಮ ಕೆಲಸ ಮಾಡುತ್ತಾರೆ ಎಂಬ ವಿಶ್ವಾಸ ನಮಗಿದೆ ಎಂದು ತಿಳಿಸಿದರು. ಕಾಮಗಾರಿಯಿಂದ ನೀರಿನ ಸಂಗ್ರಹ ಮತ್ತು ಹರಿವಿನ ಪ್ರಮಾಣ ಹೆಚ್ಚಳವಾಗಲಿದ್ದು, ಸುತ್ತಮುತ್ತಲಿನ 100 ಎಕರೆ ಪ್ರದೇಶ ನೀರಾವರಿಯಾಗಲಿದೆ. ಜತೆಗೆ ನೀರು ಶೇಖರಣೆಯಿಂದ ಅಂತರ್ಜಲ ಮಟ್ಟ ಕೂಡ ಹೆಚ್ಚಲಿದೆ. ಇದರಿಂದ ರೈತರ ಕೊಳವೆ ಬಾವಿಗಳಲ್ಲೂ ನೀರು ಲಭ್ಯತೆ ಹೆಚ್ಚಾಗುತ್ತದೆ ಎಂದು ತಿಳಿಸಿದರು. ಇದೇ ವೇಳೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ, ತಾಲೂಕು ಅಧ್ಯಕ್ಷ ವೈಪಿ ಮಂಜು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಟಿ ಗೋವಿಂದೇಗೌಡ, ಮುಖಂಡರಾದ ವೈಗಿ ರಘು, ಅರಳುಕುಪ್ಪೆ ರೂಪ, ಬೇಬಿ ಗ್ರಾಮದ ಕುಮಾರ್, ಮಹೇಶ್, ಕಟ್ಟೇರಿ ಮಹಾದೇವು, ಆಗನಹಳ್ಳಿ ಗೋಪಾಲ್ ಸೇರಿದಂತೆ ಇತರರು ಇದ್ದರು. ಬಂದಿರೋಂಥದ್ದು ಮತ್ತು ವಾಲ್, ಪ್ರೊಟೆಕ್ಟಿವ್ ವಾಲ್, ಅದನ್ನು ಆದರೆ ಇಲ್ಲಿ ಇರೋ ಎಲ್ಲ ರೈತರಿಗೆ ಅನುಕೂಲ ಆಗೋಕ್ಕೆ ಈ ಒಂದು ಕೆಲಸನ ಮಾಡಿಸ್ತಾರೆ. ವರ್ಕ್ ಡ್ಯೂರೇಷನ್ ಎಷ್ಟು ಡ್ಯೂರೇಷನ್ 6 ಮಂತ್ಸ್ ಇದೆ. 6 ಮಂತ್ಸಲ್ಲಿ ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆಗಿ ಈಗ ನೀರು ಕಮ್ಮಿ ಇರೋದ್ರಿಂದ ಸ್ವಲ್ಪ ಇವಾಗ ಫಾಸ್ಟಾಗಿ ಶುರು ಮಾಡಿಸ್ತಾರೆ. ಅದಕ್ಕೋಸ್ಕರ ಇವಾಗಲೇ ಶುರು ಮಾಡಿ ಕೆಲಸನ ಆದಷ್ಟು ಬೇಗ ಮುಗಿಸ್ತಾರೆ. ಎಲ್ಲ ಹೇಳಿದ್ವಿ ಸರ್, ಇದನ್ನು ಎಲ್ಲ ಇಂಜಿನಿಯರ್ಗಳಿದ್ದಾರೆ. ಅವ್ರಿಗೆ ಯಾವ ಥರ, ಯಾಕಂದರೆ ಕೆಲವು ಕಡೆ ನಾವು ನೋಡಿದ್ದೀವಿ, ಅದನ್ನು ರೀವರ್ಕ್ ಮಾಡಿಸಿದ್ದೀವಿ. ಚೆಕ್ ಡ್ಯಾಮ್ಗಳು ಸುಮ್ಮನೆ ಏನೋ ಉದುರಿಸ್ಬಿಟ್ಟೋಗಿದ್ವು. ಹೋಗಿ ನಾವೇ ಪರಿಶೀಲನೆ ಮಾಡಿದಾಗ ಏನು ಕಾಂಕ್ರೀಟ್ ಸರಿಗೆ ಹಾಕಿರಲಿಲ್ಲ, ಅದನ್ನೆಲ್ಲ ವಾಪಸ್ ಮಾಡಿಸಿದ್ವಿ. ಅದು ಅದೇ ರೀತಿ ಇಲ್ಲೇನಾದರೂ ಆಗುತ್ತಾ ಇಲ್ಲ ನೋಡಿಕೊಂಡು ಒಳ್ಳೆ ಕಾಂಟ್ರಾಕ್ಟರು ಕೆಲಸ ಮಾಡ್ತಾರೆ. ಬೇರೆ ಕಡೆ ಮಾಡಿರೋದು ನೋಡಿದ್ದೀವಿ ಮಂಡ್ಯದಲ್ಲಿ. ಸೊ ಮಾಡ್ತಾರೆ, ಕೆಲಸ ಮಾಡ್ತಾ ಇದ್ದೀವಿ. ತಿರ್ಗಿ ಮೊನ್ನೆ ಈ ಒಂದು ವಾರದಲ್ಲಿ ಜಪ್ತಿ ಆಗೈತೆ, ಏನೋ ರೈತರು ಬಾಕಿ ಹಣ ಕೊಡಬೇಕು ಅಂತ. ಅದು UGDದು ಆಗಲೇ ಈಗ ಫೈನಲ್ FDಯಲ್ಲಿ ಸ್ವಲ್ಪ ದುಡ್ಡು ಬಿಡುಗಡೆ ಮಾಡಬೇಕಾಗಿತ್ತು. ಸೊ ಆ ದುಡ್ಡು ಬಿಡುಗಡೆನ FDಯಲ್ಲಿ ಸೆಕ್ರೆಟರಿ ಹೋಗಿ ಇವತ್ತು
ನಿನ್ನೆ ಎಲ್ಲ ಅಪ್ರೂವ್ ಮಾಡಿಸಿದ್ದೀವಿ. ಅದನ್ನು ಬಿಡುಗಡೆ ಮಾಡೋಕ್ಕೆ ಮೊನ್ನೆ DC ಅವ್ರ ಗಾಡಿನೇ ಜಪ್ತಿ ಮಾಡೋಕ್ಕೆ ಬಂದಿದ್ದು ನಿಮ್ಮೆಲ್ಲರ ಮಾಹಿತಿ ಇದೆ. ಸೊ ಅದನ್ನು ಇಮಿಡಿಯೇಟಾಗಿ ದುಡ್ಡು ರಿಲೀಸ್ ಮಾಡ್ಸೋಕ್ಕೋಸ್ಕರ ಬಂದಿದ್ದು. ಅದು ಕೋರ್ಟಿಂದ ಆದೇಶ ಇದೆ. ಕೋರ್ಟಿಂದ ಆದೇಶದ ಪ್ರಕಾರ ಅವ್ರು ಬಂದಿದ್ದರು. ಆದರೆ ಅದನ್ನು ಏನು ಗೌರ್ಮೆಂಟಿಂದ ರಿಲೀಸ್ ಮಾಡಿಸ್ಬೇಕು, ಅದನ್ನು ಅಪ್ರೂವ್ ಆಗಿ ಇಟ್ಟಿದ್ರು, ಅದು ರಿಲೀಸ್ ಆಗಿರಲಿಲ್ಲ ಅಷ್ಟೇ. ಏನು ಹೊಸದಾಗೇನು ಸರ್ಕಾರದ ದುಡ್ಡು ಕೇಳ್ತಲ್ಲ, ಇರೋ ದುಡ್ಡನ್ನು ರಿಲೀಸ್ ಮಾಡಿಸ್ತಾರೆ. ಏನಂದ್ರೆ ಸರ್ ಮುಟ್ಸೋದು ಈಗ ರೈತ ಸಂಘಟನೆ ಆಗಲಿ ನಾವು ಬೇರೆ ಬೇರೆ ಸಂಘಟನೆಗಳು ಈಗ ಹೇಮಾವತಿಗೂ ಹಂಗೆ ನೀರು ಬಿಡಿ ಅಂತ ಕೇಳ್ತಾ ಇದ್ದಾರೆ. ಹೇಮಾವತಿ ಈಗಾಗಲೇ ಮಾತಾಡಿದ್ವಿ. ಅದನ್ನೆಲ್ಲ ಎರಡು ವಿಷಯ ಇಲ್ಲೇ ಇದೀವಿ. ಅದು ಒಳ್ಳೆ ಪ್ರಶ್ನೆ ಕೇಳಿದ್ವಿ. ಮೇಜರ್ ಆಗಿ ನಾವು ತಗೊಂಡಿರೋದು ಈಗಾಗಲೇ ಇವತ್ತು ಸಾಯಂಕಾಲ 4 ಗಂಟೆಗೆ ಮೀಟಿಂಗನ್ನು ಬರೋಕ್ಕೆ ಹೇಳಿದ್ವಿ. ಮೈನರ್ ಇರಿಗೇಷನ್ನು, ಈ VC ಅವರು, ಹೇಮಾವತಿ ಅವರು ಇಷ್ಟು ಜನ ಕರೆಸಿ ನಮ್ಮ ಕೆರೆಕಟ್ಟೆಗಳಿಗೆ ಏನು ನೀರು ತುಂಬಿಸ್ಬೇಕು ಅದಕ್ಕೆ ನಾವು ಕ್ರಮ ವಹಿಸಬೇಕು. ಪ್ಲಸ್ ಈಗ ಹೇಮಾವತಿಯಿಂದ ಈಗೇನು ಆಲ್ಮಟ್ ಇದರಿಂದ ಮೇಲ್ಗಡೆ ನೀರು ಬಂದಿದೆ. ಈಗ ನೀರಿರೋದ್ರಿಂದ ಈ ಕಡೆ ಹೇಮಾವತಿ ಕೆರೆಗಳಿಗೆ ದುಡ್ಡ ಭಾಗಕ್ಕೆ ಮತ್ತು ನಮ್ಮ ಮೇಲ್ಕೋಟೆ ಭಾಗಕ್ಕೆ ಮತ್ತು ಚಿಂಕುಳಿ ಭಾಗಕ್ಕೆ ಏನಿದೆ ಅಲ್ಲಿಗೆ ಕೆರೆಕಟ್ಟೆಗಳು ತುಂಬಿಸೋಕ್ಕೆ ಈಗಾಗಲೇ ನಾವು ಮಾತುಕತೆ ಮಾಡ್ತಾ ಇದ್ದೀವಿ. ಅದನ್ನು ಡೈರೆಕ್ಷನ್ ಯಾವ ಥರ ಕೊಡಬೇಕು ಅಂತೇಳಿ ಮಧ್ಯಾಹ್ನ ಮೀಟಿಂಗ್ ಕರೆದಿದ್ದೀವಿ. ಇನ್ನೊಂದು ನಿಮಿಷ, ಬಳಗಟ್ಟ ಮತ್ತು ದುಡ್ಡ ಲಿಫ್ಟ್ ಇರಿಗೇಷನ್ ಐತಲ್ಲ ಸರ್, ಅದಕ್ಕೆ ನೀರು ತುಂಬಿಸಿಲ್ಲ ಯಾವುದೇ ಕೆರೆಕಟ್ಟೆಗಳಿಗೂ ಅಂತ ಒಂದು ಅದೇ ತಾನೇ ಅಲ್ಲೇ ಹೇಮಾವತಿಯಿಂದಾನೇ ಬರಬೇಕಲ್ಲ. ಸೊ ಕಟ್ಟಿರೋದು ಫ್ಲಡ್ ಬಂದಾಗ KRSಗೆ ನೀರು ಬಂದಿಲ್ಲ, ಇನ್ನು ಫ್ಲಡ್ಗೆ ನೀರು ಬರುತ್ತೆ. ಫ್ಲಡ್ಗೆ ನೀರು ಬಂದಾಗ ನಿರಂತರವಾಗಿ ತುಂಬ್ತಾರೆ. ಗೋಸ್ಕರ ಕಟ್ಟಿರೋದು. ಸೊ ತಾಲೂಕು ಕಚೇರಿಯಲ್ಲಿ ದಳ್ಳಾಳಿಗಳ ಅವಳಿ ಹೆಚ್ಚಾಗಿದೆ, ಮತ್ತೆ ಕಾರ್ಯಗಳು ಆಗ್ತಾ ಇಲ್ಲ, ಕೆಲಸ ಕಾರ್ಯಗಳು ಸರ್ಕಾರ ಕೆಟ್ಟ ಹೆಸರು ಕೊಡ್ತಾ ಇದೆ. ಹೊಸ ತಹಸೀಲ್ದಾರ್ಗೆ ಅವೆಲ್ಲ ಕ್ಲಿಯರ್ ಕಟ್ಟಾಗಿ ಡೈರೆಕ್ಷನ್ ಕೊಟ್ಟಿದ್ವಿ. ಎಲ್ಲರೂ ಈಚೆ ಹೋಗ್ಬೇಕು ದಳ್ಳಾಳಿಗಳನ್ನ. ಅವರು ಇಷ್ಟೊಂದು ಕಡೆ ನಾವೇ ಅಲ್ಲಿ ಹೋಗಿ ಹಿಡ್ಕೊಂಡು ಅವ್ರನ್ನ ಈಚೆ ಕಳಿಸಿದ್ದೀವಿ. ಡೈರೆಕ್ಷನ್ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದೀವಿ. ಸರ್ಕಾರಿ ಕೆಲಸಗಳಾಗಬೇಕು, ಯಾವ ರೈತರು ಅಲ್ದಾಡಬಾರ್ದು ಅಂತ. ಬಟ್ ಅಂದರೆ ಇನ್ನೂ ಒಂದು ಅರ್ಥ ಮಾಡ್ಕೋಬೇಕಾಯ್ತದೆ, ಅಷ್ಟು ಅರ್ಜಿಗಳನ್ನು ನಮ್ಮ ಇರೋಷ್ಟು ನೌಕರಗಳಲ್ಲಿ ವಿಲೇವಾರಿ ಮಾಡೋಕ್ಕೆ ಅವ್ರಿಗೂ ಸಮಸ್ಯೆ ಇದೆ. ಆದಷ್ಟು ನಾವು ಒಂದೊಂದು ಈಗ ಇನಾಮ್ ಜಮೀನು ಅಂದ್ಕೊಳ್ಳಿ, ನಮ್ಮ ತಾಲೂಕಲ್ಲಿರೋ ಎಲ್ಲ ಇನಾಮ್ ಜಮೀನುಗಳನ್ನ ಕರ್ಕೊಂಡು ಒಂದೇ ಸತಿ ಕ್ಲಿಯರ್ ಮಾಡಬೇಕು. ಆ ಥರ ನಾವು ವ್ಯವಸ್ಥಿತವಾಗಿ ಏನಾದರೂ ಮಾಡೋಕ್ಕೆ ಸಾಧ್ಯ ಆಗ್ತಾಯಿದ್ರೆ ಖಾತೆ ಮಾಡ್ಕೊಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಈಗ ಇನಾಮ್ ಜಮೀನು ಉದಾಹರಣೆ ಕೊಟ್ಟೆ. ಸೊ ಆ ಥರ ವ್ಯವಸ್ಥೆ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದೀವಿ. ಹಿಂದೆನೂ ಈ ಥರದ್ದೆಲ್ಲ ಪ್ರಯತ್ನಗಳು ಮಾಡಿದ್ದೀವಿ. ಅದೇ ರೀತಿ ಈಗಲೂ ಡೈರೆಕ್ಷನ್ ಕೊಟ್ಟಿದ್ದೀವಿ. ಮತ್ತು ಕಂದಾಯ ಅದಾಲತ್ ಥರ ಮಾಡಿಸಿ ಒಂದೊಂದು ಹೋಬಳಿಗೆ ಆದಷ್ಟು ರೈತರು ಬರದೇ ಇರೋಂಗೆ ಏನೇನು ಮಾಡಬೇಕು ಅದನ್ನೆಲ್ಲ ಕ್ರಮ ವಹಿಸ್ತಾ ಇದ್ದೀವಿ.